ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಬಟ್ ನಾಳೆಯ ರಾಜೀನಾಮೆ ಬೇಡ, ಒಂದ್ ಸ್ವಲ್ಪ ದಿನ ಟೈಮ್ ತಗೊಳ್ಳಿ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಪ್ತ ಸಚಿವರು ಮಾಡ್ತಾ ಇರುವಂತ ಮನವಿ ಇದು. ಕಾವೇರಿ ನಿವಾಸದಲ್ಲಿ ಸಿಎಂಗೆ ಮನವಿಯನ್ನ ಮಾಡಿದ್ದಾರೆ ಆಪ್ತರು. ನಾಳೆನೆ ಬೇಡ ಸರ್, ಒಂದ್ ಸ್ವಲ್ಪ ದಿನ ಟೈಮ್ ಕೇಳಿ, ಈ ತರದೊಂದು ಮನವಿ ಮಾಡ್ಕೊಳ್ತಾ ಇದ್ದಾರೆ, ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಪ್ತ ಸಚಿವರು. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಮುಹೂರ್ತ ಫಿಕ್ಸ್ ಆಗಿದೆ, ಮತ್ತೊಂದ್ ಕಡೆ ಆಪ್ತ ಸಚಿವರು ನಾಳೆನೆ ಬೇಡ, ಒಂದ್ ಸ್ವಲ್ಪ ಟೈಮ್ ಕೇಳಿ ಎನ್ನುವಂತ ಮನವಿಯನ್ನ ಮಾಡ್ತಾ ಇದ್ದಾರೆ. ಕಾವೇರಿ ನಿವಾಸದಲ್ಲಿ ಸಿಎಂಗೆ ಮನವಿಯನ್ನ ಮಾಡಿದ್ದಾರೆ ಆಪ್ತರು. ಇಲಾಖೆಗಳಲ್ಲಿ ಬಾಕಿ ಇರುವಂತ ಕೆಲಸಗಳು ಕ್ಲಿಯರ್ ಆಗಬೇಕು, ಅನುದಾನದ ಆದೇಶಗಳ ಕ್ಲಿಯರ್ ಆಗಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರು ಕಸರತ್ ನಡೆಸ್ತಾ ಇದ್ದಾರೆ. ಬಿಕಾಸ್ ಈಗ ಏಕಾಏಕಿ ಈಗ ನಿನ್ನೆ ಡೆಲ್ಲಿಗೆ ಹೋದ್ರು, ಮಾತುಕತೆ ಆಯ್ತು, ಇವತ್ತು ರಿಟರ್ನ್ ಬಂದಿದ್ದಾರೆ, ಮತ್ತೆ ತಿರುಗಿ ನಾಳೆ ರಿಸೈನ್ ಮಾಡಿದ್ರೆ ಅಲ್ಲಿಗೆ ಈ ಕಮಿಟ್ಮೆಂಟ್ಗಳೇನಿದೆಯಲ್ಲ ಒಂದ್ ಸ್ವಲ್ಪ ಆ ಕೆಲಸಗಳೆಲ್ಲ ಬಾಕಿ ಇರುವಂತ ಕೆಲಸಗಳು ಕ್ಲಿಯರ್ ಆಗಬೇಕು, ಅನುದಾನದ ಆದೇಶಗಳೇನಿರುತ್ತೆ ಅದೆಲ್ಲವೂ ಕೂಡ ಕ್ಲಿಯರ್ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಚಿವರು ಕಸರತ್ತನ್ನ ನಡೆಸ್ತಾ ಇದ್ದಾರೆ. ನಾಳೆಯೇ ರಾಜೀನಾಮೆ ಕೊಟ್ರೆ ಯಾವ ಕೆಲಸ ಕೂಡ ಆಗಲ್ಲ, ಎಲ್ಲಾ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗುತ್ತೆ, ಸ್ವಲ್ಪ ದಿನ ಟೈಮ್ ತಗೊಳ್ಳಿ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ರಾಜ್ಯಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬರ್ತಾ ಇದ್ದಾರೆ. ಸುರ್ಜೇವಾಲಾ ಅವರ ಜೊತೆಗೆ ಮಾತಾಡಿ ಒಂದ್ ಸ್ವಲ್ಪ ಟೈಮ್ ಕೇಳಿ ಸರ್, ಈಗ ನಾಳೆನೆ ಬೇಡ, ಒಂದ್ ಸ್ವಲ್ಪ ಪೋಸ್ಟ್ ಪೋನ್ ಮಾಡಿ, ಈ ಬ್ಯಾಲೆನ್ಸ್ ಉಳ್ಕೊಂಡಿರುವಂತ ಕೆಲಸಗಳೇನಿದೆಯಲ್ಲ ಅದನ್ನೆಲ್ಲ ಕ್ಲಿಯರ್ ಮಾಡಿ, ಬೇಕಾದ್ರೆ ಆಮೇಲೆ ನೀವು ರಿಸೈನ್ ಮಾಡಿವ್ರಂತೆ ಅನ್ನುವಂತ ನಿಟ್ಟಿನಲ್ಲಿ ಅವ್ರಿಗೆ ಸಲಹೆಯನ್ನ ಅಥವಾ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಬಟ್ ಆದ್ರೆ ಇದೇನೇ ಮನವಿ ಮಾಡ್ಕೊಳ್ತಾ ಇದ್ರು ಇದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಸಿಎಂ ಸಿದ್ದರಾಮಯ್ಯ ಅವರಿಗೆ, ಅಷ್ಟು ಆಸಕ್ತಿ ಇದ್ದಂಗೆ ಕಾಣ್ತಾ ಇಲ್ಲ. ಸಿದ್ದರಾಮಯ್ಯ ಅವರ ನಡೆಯಿಂದಾಗಿ ಆಪ್ತ ಸಚಿವರಿಗೆ ಒಂದು ರೀತಿಯಾದಂತ ದೊಡ್ಡ ಚಿಂತೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸಿದ್ದರಾಮಯ್ಯ ರಾಜೀನಾಮೆಯಿಂದಾಗಿ ಮಂತ್ರಿ ಸ್ಥಾನ ಹೋಗುತ್ತೆ, ಇಲಾಖೆಗಳ ಕೆಲಸಗಳು ಆದೇಶಗಳು ಇದೆಲ್ಲವೂ ಕೂಡ ಅರ್ಧಕ್ಕರ್ಧ ನಿಂತ್ಕೊಂಡ್ಬಿಡುತ್ತೆ, ಏನು ಆಗಲ್ಲ ಅನ್ನುವಂತ ಆತಂಕ ಈಗ ಅವರಲ್ಲಿ ಮನೆ ಮಾಡಿರೋದು. ಬಿಕಾಸ್ ಈಗ ಒಂದು ಆಯಾಮದಲ್ಲಿ ಏನು ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ನಂತರದಲ್ಲಿ ಇಡೀ ಟೀಮ್ ಚೇಂಜ್ ಆಗುತ್ತೆ ಅನ್ನುವಂತ ಆಯಾಮದಲ್ಲಿ ಕೂಡ ಒಂದಷ್ಟು ಚರ್ಚೆಗಳಾಗ್ತಾ ಇದೆಯಲ್ಲ, ಅದರ ಪಾಸಿಬಿಲಿಟೀಸ್ ಕೂಡ ದಟ್ಟವಾಗಿದೆ. ಸೊ ಹಂಗಾಗಿ ಒಂದು ವೇಳೆ ರಾಜೀನಾಮೆ ಏನಾದ್ರೂ ಇವ್ರು ಕೊಟ್ಟ ನಂತರದಲ್ಲಿ ಅವ್ರಿಗಿರುವಂತ ಮಂತ್ರಿ ಸ್ಥಾನ ಹೋಗುತ್ತಾ, ಅಥವಾ ಇಲಾಖೆಗಳಲ್ಲಿ ಉಳ್ಕೊಂಡಿರುವಂತ ಕೆಲಸ ಅಥವಾ ಅವ್ರು ಪಾಸ್ ಮಾಡಿರುವಂತ ಆದೇಶಗಳೇನಿರುತ್ತೆ ಅದ್ಯಾವುದು ಕೂಡ ಆಗೋದಿಲ್ಲ ಅನ್ನುವಂತ ಆತಂಕ ಸಹಜವಾಗಿ ಆಪ್ತರಿಗೆ ಕಾಡ್ತಾ ಇದೆ. ಹೀಗಾಗಿ ಸುರ್ಜೇವಾಲಾ ಅವ್ರು ಏನ್ ಬರ್ತಾ ಇದಾರಲ್ಲ, ಅವ್ರು ಬಂದಂತ ಸಂದರ್ಭದಲ್ಲಿ ಅವ್ರ ಹತ್ರ ಮಾತಾಡಿ ಒಂಚೂರು ಟೈಮ್ನ ಕೇಳಿ, ನಾಳೆನೆ ಬೇಡ ನೀವು ರಾಜೀನಾಮೆ ಕೊಡೋದು ಅನ್ನುವಂತ ನಿಟ್ಟಿನಲ್ಲಿ ಆಪ್ತ ಸಚಿವರೆಲ್ಲರೂ ಕೂಡ ಕಸರತ್ತನ್ನ ನಡೆಸ್ತಾ ಇದ್ದಾರೆ, ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಸಿದ್ದರಾಮಯ್ಯ ಅವರಂತೂ ಬಹಳ ಕ್ಲಿಯರ್ ಆಗಿದ್ದಾರೆ. ಬಿಕಾಸ್ ಆ ಥರದ್ದು ಏನಾದರೂ ಟೈಮ್ ಕೇಳೋದು ಅಥವಾ ಇದನ್ನ ಇನ್ನೊಂದಷ್ಟು ದಿವಸ ಮುಂದಕ್ಕೆ ಹಾಕೋದು ಈ ಥರದ್ದು ಏನಾದರೂ ತಲೆಯಲ್ಲಿ ಇತ್ತು ಅಂತ ಅಂದಿದ್ರೆ ಬಹುಶಃ ನಿನ್ನೆ ಮ್ಯಾರಥಾನ್ ಮೀಟಿಂಗ್ ಆದಂಥ ಸಂದರ್ಭದಲ್ಲೇ ಬಹುಶಃ ಅವ್ರು ಟೈಮ್ ತಗೊಂಡು ಬರ್ತಾ ಇದ್ರು. ಬಟ್ ಇಲ್ಲ, ಸಿದ್ದರಾಮಯ್ಯ ಅವರು ಪ್ರಿಪೇರ್ ಆಗಿ ಹೋಗಿದ್ರು. ಒಂದು ಕ್ಯಾಬಿನೆಟ್ ರೀಶಫಲಿಗೆ ಪರ್ಮಿಷನ್ ಕೇಳಬೇಕು ಅಥವಾ ಗ್ರೀನ್ ಸಿಗ್ನಲ್ ಕೊಡ್ಸ್ಕೊಂಡು ಬರಬೇಕು, ಇಲ್ಲ ಬದಲಾವಣೆ ಆಗಲೇಬೇಕು ಅಂತಂದ್ರೆ ತಮ್ದು ಏನು ಡಿಮ್ಯಾಂಡ್ಸ್ ಇದೆ ಅದನ್ನ ಹೇಳ್ಬಿಟ್ಟು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತೇಳಿ. ಬಿಕಾಸ್ ಅವ್ರು ಎಲ್ಲ ರೀತಿಯಾಗೂ ರೆಡಿ ಆಗಿದ್ರು, ಇರೋ ಅಂದ್ರೆ ಇರಕ್ಕೂ ರೆಡಿ, ಬಿಟ್ಕೊಡಿ ಅಂತ ಅಂದ್ರೆ ಬಿಟ್ಕೊಡಕ್ಕೂ ಕೂಡ ರೆಡಿ ಆಗಿದ್ರು. ಹಂಗಾಗಿ ಈ ಆಪ್ತರು ಹೇಳ್ತಾ ಇರುವಂತ ಮನವಿ ಏನಿದೆಯಲ್ಲ ಅಥವಾ ಅವ್ರು ಮಾಡ್ಕೊಳ್ತಾ ಇರುವಂತ ಮನವಿಗೆ ಸಿದ್ದರಾಮಯ್ಯ ಅವರು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಹಾಗಾಗಿ ಒಂದು ರೀತಿಯಾದಂಥ ಆತಂಕ ಸಹಜವಾಗಿ ಅವರ ಆಪ್ತರಲ್ಲಿ ಮನೆ ಮಾಡಿದೆ. ಸೊ ಅಲ್ಲಿಗೆ ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗು, ಅದಾದ ನಂತರದಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡೋದು, ಮೊದಲಿಗೆ ಸುದ್ದಿಗೋಷ್ಠಿ ನಡೆಸೋದು, ಇದೆಲ್ಲವೂ ಕೂಡ ಹಾಗೆ ಆಗತ್ತೆ.